ವಂದಿಸುವಂತಹ ಪದಗಳಿವೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಯಾರನ್ನೋ ಓಲೈಸ್ತೀವಿ ಅನ್ಕೊಂಡು ಅರ್ಧಕ್ಕೆ ತುಂಡರಿಸಿ ಹಾಡಿಸ್ತಾ ಇದ್ರು ಒಂದೇ ಮಾತೃ ಗೀತೆಯನ್ನ. ಅದು ಇವತ್ತು ಕಳೆದ ವಾರಕ್ಕೆ ನಿಂತಿದೆ. ಇನ್ನು ಮುಂದೆ ಒಂದೇ ಮಾತೃವನ್ನ ಸಂಪೂರ್ಣವಾಗಿ ಹಾಡಬೇಕು ಮತ್ತು ಎಲ್ಲರೂ ಎದ್ದು ನಿಂತು ಗೌರವದಿಂದ ಹಾಡಬೇಕು ಅನ್ನುವಂತಹ ಒಂದು ಸುಗ್ರೀವಾಜ್ಞೆಯನ್ನ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಹೊರಡಿಸಿದ್ದಾರೆ. ಹಾಗಾಗಿ ಒಂದೇ ಮಾತರವನ್ನ ಪೂರ್ತಿ ಹಾಡಿದ್ದು ಬಹಳ ಖುಷಿಯಾಯಿತು. ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಶಿಕಾರಿಪುರದ ಶಾಸಕರಾದ ವಿ.ವೈ. ವಿಜೇಂದ್ರ ಅವರನ್ನು ನಾನು ಸ್ಮರಿಸ್ಕೊತೀನಿ. ಅದರ ಜೊತೆಗೆ ನಾವೆಲ್ಲರೂ ಇವತ್ತು ಹೀಗೆ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಸಂಘಟನೆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣೀಭೂತರಾದ ಹಿರಿಯರಾದ ಶ್ರೀ ಬಿ.ಎಸ್. ಯಡಿಯೂರಪ್ಪನವ್ರನ್ನು ನಾನು ಸ್ಮರಿಸಿಕೊಂಡು, ನಾನು ಈಗಷ್ಟೇ ಹೇಳಿ ಬಂದೆ, ಈ ವೇದಿಕೆಗೆ ಮತ್ತು ಇವತ್ತಿನ ಸಭೆಗೆ ಹೀರೋ ರಾಘವೇಂದ್ರ ಸಾಹೇಬ್ರೆ. ನಮ್ದು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ. ಸಿನಿಮಾದಲ್ಲಿ ಮಾಡ್ತೀವಿ ಗೊತ್ತಾ, ಬಂದು ಹೋಗೋದು ಆ ಥರ. ನಮ್ದು ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ. ಈ ಭಾಗದ ಜನತೆಗೆ, ಈ ಭಾಗದ ಸಂಘಟನೆಗೆ, ಶಿವಮೊಗ್ಗ ಜಿಲ್ಲೆಗೆ ಹೀರೋ ಅವರೇ. ಮತ್ತು ಏನ್ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ, ಕೇಂದ್ರದ ವಿವಿಧ ಕಾರ್ಯಕ್ರಮಗಳು, ಅವೆಲ್ಲವನ್ನ ಮನೆ ಮನೆಗೆ ತಲುಪಿಸುವಂತಹ ಮಹತ್ತರವಾದ ಜವಾಬ್ದಾರಿಯನ್ನ ಅನೇಕ ಬಾರಿ ಹೊತ್ತು ತಲುಪಿಸುವಂತಹ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ವ್ಯಕ್ತಿಗತವಾಗಿ ಹೇಳಬೇಕು ಅಂದ್ರೆ ತುಂಬಾ ಹೃದಯವಂತರು. ರಾಜಕಾರಣದಲ್ಲಿ ಎಲ್ಲರೂ ಲೆಕ್ಕಾಚಾರ ಹಾಕ್ತಾನೆ ಇರ್ತಾರೆ, ಮುಕ್ತವಾಗಿ ಅವ್ರ ಮನಸ್ಸಿನಲ್ಲಿ ಇರೋದು ಕಣ್ಣಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ರಾಘವೇಂದ್ರ ಅವರಿಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಮಾತಾಡೋದು ನಾನು ನೋಡಿಲ್ಲ. ಹೃದಯವಂತರು ಹೌದು. ಅವರಿಗೆ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಆಗತ್ತೆ ಅಂತಾನು ಕೇಳಿದೆ, ಬರ್ಬೇಕಷ್ಟೇ ಅಂತ ಆದೇಶ ಮಾಡುವಂತಹ ರಾಜ್ಯದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಹಬ್ಬ ಅಂದ್ರೆ ಬರ್ಬೇಕು, ಇಷ್ಟು ಮಾತಾಡೋದ್ರೆ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ನಾವು ಹೇಳ್ತಾರೆ. ಎಲ್ಲವನ್ನ ಕೇಳಿಸ್ಕೊಂಡು ನಾವು ಮಾತಾಡ್ಕೊಂಡು ಹೊರಡಬೇಕು. ಅದನ್ನ ಒಂದು ಖುಷಿ. ಅವರು ಆ ರೀತಿಯ ನಾಯಕತ್ವವನ್ನು ವಹಿಸ್ಕೊಳ್ಳೋದು, ಅವರು ಅದನ್ನ ಆಗ್ಲೇ ರಾಘವೇಂದ್ರ ಸಾಹೇಬರು ಹೇಳಿದಾಗೆ ಅವರು ಚಿಕ್ಕಂದಿನಿಂದ ಅದನ್ನ ಮೈಗೂಡಿಸ್ಕೊಂಡಿದ್ದಾರೆ. ವಿದ್ಯಾರ್ಥಿ ಪರಿಷತ್ ಕಾಲದಿಂದ ಹೋರಾಟ, ಸಂಘಟನೆ, ಈ ರೀತಿಯ ನಾಯಕತ್ವದ ಕೆಲಸವನ್ನು ಅವರು ಸಮರ್ಥವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಕೂಡ ಅವರು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡಿ ಇಷ್ಟೊಂದು ಮಂದಿಯನ್ನ, ಮುಖ್ಯವಾಗಿ ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಬರಲ್ಲ ಅಂತ ಗೊತ್ತಾ. ನಮ್ಮ ಮೈ ತುಂಬಾ ಸರಸ್ವತಿ ತುಂಬಿಬಿಟ್ಟು ನಮಗೂ ಲಕ್ಷ್ಮಿಗೂ ಸಂಪರ್ಕನೇ ಇಲ್ಲ. ನನ್ನನ್ನು ಒಂದು ಬಜೆಟ್ ಬಗ್ಗೆ ಮಾತಾಡುವಂತ ಮಂಜುಳಾ ಅವರು ಕರೆದಿದ್ದಾರೆ. ಇರ್ಲಿ, ಸಾಮಾನ್ಯವಾಗಿ ಪ್ರೊಡ್ಯೂಸರ್ಗಳ ಹತ್ರ ಎಷ್ಟು ಹಣ ಕೇಳೋದು ಅಂತಾನೂ ಗೊತ್ತಾಗಲ್ಲ, ಕೇಳಿದ ಹಣ ಪಡ್ಕೊಳಕ್ಕೂ ಗೊತ್ತಾಗಲ್ಲ. ಅಂದ್ರೆ ಕೇಳಿದ ಹಣ ಪಡ್ಕೊಳಕ್ಕೂ ಗೊತ್ತಾಗಲ್ಲ ನನಗೆ. ಕೇಳಿ ಇಸ್ಕೋಬೇಕಾಗತ್ತೆ. ಅದಕ್ಕೆ ಸಂಕೋಚನೋ ದುರಹಂಕಾರನೋ ಗೊತ್ತಿಲ್ಲ. ಆಮೇಲೆ ಅವ್ರು ಕೊಟ್ಟ ಹಣನ ಕೂಡಿಟ್ಕೊಳಕ್ಕೂ ಹೋಗಲ್ಲ. ಹೀಗೆ ನಮಗೂ ಲಕ್ಷ್ಮಿಗೂ ಅಷ್ಟಕ್ಕಷ್ಟೇ. ಆದರೂ ಕೂಡ ಇವತ್ತು ಬಜೆಟ್ ಬಗ್ಗೆ ಮಾತಾಡುವಂತ ಕರೆದಿದ್ದಾರೆ. ನಾನು 4 ಮಾತನ್ನ ಆಡ್ತೀನಿ. ಒಂದಂತೂ ಸತ್ಯ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರಬಹುದು ಅಂತಲೂ ಏನೂ ಇಲ್ಲ ಅಲ್ವಾ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೋಡಿ ಗೊತ್ತಾಗಲ್ಲ, ಹೆಸರಲ್ಲಿ ಲಕ್ಷ್ಮಿ ಅಂತ ಪ್ರಯೋಜನ, ಮನೆಗೆ ಲಕ್ಷ್ಮಿ ತಲುಪಿಸೋಕ್ಕಾಗಿಲ್ವಲ್ಲ ಅಲ್ವಾ. ಎಷ್ಟು ವಿಫಲರಾಗಿದ್ದಾರೆ ನೋಡಿ. ಅವರು ಅಷ್ಟೇ ಕೊಡ್ತೀನಿ ಅಂತ ಎಲ್ಲ ಓಟ್ ಪಡ್ಕೊಂಡು ಹೆಣ್ಮಕ್ಳನ್ನೆಲ್ಲ ಮರಳು ಮಾಡಿ ನಿಮ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಓಟ್ ತಗೊಂಡು ಈ ಕೈ ಎತ್ತಿಬಿಟ್ಟಿದಾರಲ್ಲ. ಅವರು ಅಷ್ಟೇ ಮುಖ್ಯಮಂತ್ರಿಗಳು. ಒಂಥರ ಅಪ್ಪ ಅಮ್ಮ ಜಗಳ ಆಡುವಾಗ ಕೂಸು ಬಿಡುವಾಗತ್ತೆ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸದಾ ಕುರ್ಚಿಗಾಗಿ ಕಿತ್ತಾಡ್ತಾ ಇರುವಾಗ ರಾಜ್ಯದ ಜನತೆ ಬಡವಾಗ್ಲೇಬೇಕಲ್ವ. ಇನ್ ಮಹಿಳೆಯರು ಏನ್ ಮಾಡ್ಬೇಕು? ಇದು ನಮ್ಮ ರಾಜ್ಯದ ಪರಿಸ್ಥಿತಿ. 63,000 ಕೋಟಿಯಷ್ಟು ನಮ್ದು ರಾಜ್ಯದ ಸಾಲ ಇದೆ ಅಂತ ನಿನ್ನೆ ಓದ್ತಾ ಇದ್ದೆ. ಇಲ್ಲಿ ಬಂದು ಮಾತಾಡ್ಬೇಕಲ್ಲ, ನಾನು ಮಾತು ಕಲಿಯಕ್ಕೆ ಹೋಗ್ತಾ ಇದ್ದೆ. ಅದರಲ್ಲಿ ಸುಮಾರು 5,760 ಕೋಟಿಯಷ್ಟು ಹಣ ಯಾವುದು ಅಭಿವೃದ್ಧಿ ಕೆಲಸಕ್ಕಾಗಿ ಹೋಗ್ಬೇಕಾಗಿತ್ತು ಅವುಗಳನ್ನ ಡೈವರ್ಟ್ ಮಾಡಿದ್ದಾರೆ. ಆದರೂ ಗ್ಯಾರಂಟಿಯನ್ನು ಪೂರೈಸಕ್ಕಾಗ್ತಿಲ್ಲ ಅನ್ನುವಂತಹ ಅತ್ಯಂತ ದಾರುಣ ಆರ್ಥಿಕ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯವನ್ನು ತಂದು ಬೀಳಿಸಿದೆ ಈ 2 ವರ್ಷಗಳಲ್ಲಿ. ರಾಘಣ್ಣ ಅವರು ಹೇಳಿದಾಗೆ ಈ 1000 ದಿವಸದ ಕೊಂಡಾಟ, ಈ 1000 ದಿವಸದ ಆಚರಣೆ ಯಾವುದಕ್ಕೂ ನಮಗಂತೂ ಗೊತ್ತಿಲ್ಲ. ಇರಲಿ,
ಇನ್ನು ಇವತ್ತು ನಾವೆಲ್ಲರೂ ಸೇರಿರುವ ಉದ್ದೇಶ, ಮೋದಿಜಿಯವರು ವರ್ಷವಿಡೀ ಕೆಲಸ ಮಾಡ್ತಾರೆ, ದಿನವಿಡೀ ಕೆಲಸ ಮಾಡ್ತಾರೆ, ನಿದ್ದೆ ಮಾಡ್ತಾರ ಅಂತ ನಮ್ಗೆ ಅನೇಕ ಸರ್ತಿ ಆಲೋಚನೆ ಬರುತ್ತೆ. ಅವ್ರು ನಿದ್ದೆ ಮಾಡದ ಹಾಗೆ ಕಾಣಲ್ಲ, ಜೊತೆಗೆ ರಜಾ ಅಂತೂ ತಗೊಳ್ಳೋದೇ ಇಲ್ಲ. ಅವ್ರು ಮಾತ್ರ ಅಲ್ಲ, ಯಾರಿಗೂ ರಜಾ ಕೊಟ್ಟಿಲ್ಲ ಈ ಸರ್ತಿ. ಸಂಸದರು ಎಲ್ಲರೂ ಹೋಗ್ಬೇಕಾಗಿತ್ತು ಫೆಬ್ರವರಿ 1 ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಆಗ್ಬೇಕು ಅಂದ್ರೆ ಆಗ್ಬೇಕಷ್ಟೇ. ಭಾನುವಾರ ಇದ್ರೆ ಏನಂತೆ ಅಂತ ಬಜೆಟ್ ಮಂಡನೆ. ಅಂದ್ರೆ ಈ ದೇಶ ಮತ್ತು ಈ ದೇಶದ ಯಾರು ನಾಗರಿಕರಿದ್ದಾರೆ ಅವರ ಪ್ರತಿ ಅವರಿಗಿರುವಂತಹ ಕಾಳಜಿ, ಈ ದೇಶವನ್ನು ಕಟ್ಟುವ ಅವರ ಒಂದು ದಿಟ್ಟ ನಿರ್ಧಾರ, ಇವೆಲ್ಲಕ್ಕೆ ನಾವು ನರೇಂದ್ರ ಮೋದಿಜಿ ಅವರಿಗೆ ನಮಸ್ಕರಿಸಬೇಕು. ಬಜೆಟ್ ಅಂತ ಎಲ್ಲರೂ ಮಾತಾಡ್ತೀವಿ, ಆದ್ರೆ ಈ ದೇಶದ ಬಜೆಟ್ ಈ ವರ್ಷದ್ದು ಎಷ್ಟು ಅಂತ ಹೇಳ್ತೀವಿ ನೋಡಿ. 0 ಅಂತೂ ಎಣಿಸಕ್ಕಾಗಲ್ಲ. 53,47,315 ಕೋಟಿ. ಅರ್ಥ ಆಯ್ತಾ? 100ಕ್ಕೆ ಎಷ್ಟು 0? 2, 1000ಕ್ಕೆ, ಆಮೇಲೆ ಲಕ್ಷಕ್ಕೆ 5, ಕೋಟಿಗೆ ಇಷ್ಟೇ ನಮಗೆ ಗೊತ್ತಿರೋದು. ಇದು ಬಹಳ ದೊಡ್ಡ ಇಂಟು ಆಗತ್ತೆ. ಈ ಲೆಕ್ಕ ಎಲ್ಲ ನಮ್ಗೆ ಅರ್ಥ ಆಗಲ್ಲ. ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬಜೆಟ್, ಒಂದು ಮನೆಗೆ ಬಜೆಟ್ ಅಂದ್ರೆ ನರೇಂದ್ರ ಮೋದಿ ಅವರು. ಇದು ಬಜೆಟ್ ಪೂರಕ ಅಂತ ನೀವು ಕೇಳೋದಾಗಿದ್ರೆ ಪೂರಕ. ಒಂದು ರೀತಿಯ ಆತ್ಮಸ್ಥೈರ್ಯವನ್ನ ಹೆಣ್ಮಕ್ಳು ತುಂಬುತ್ತೆ. ನಮ್ಮ ಭೂಮಿಕೆ ಏನಿದೆ ಈ ಸಮಾಜದಲ್ಲಿ ಅದನ್ನ ದೃಢಪಡಿಸುತ್ತೆ. ಮಂಜುಳಾ ಅವ್ರು ಹೇಳಿದ್ರು ಗೊತ್ತಾ, ಬರೀ ಲಾಭಾರ್ಥಿಗಳಲ್ಲ, ಉಚಿತ ಗ್ಯಾಸ್ ತಗೊಂಡ್ರಪ್ಪ, ಉಚಿತ ಏನೋ ತಗೊಂಡ್ರಪ್ಪ, ಮಿಕ್ಸಿ ಕೊಟ್ರಪ್ಪ, ಕುಕ್ಕರ್ ಕೊಟ್ರಪ್ಪ, ಅದನ್ನ ಈಸ್ಕೊಂಡ್ರು, ಅಷ್ಟೇ ಅಲ್ಲ ಮಹಿಳೆಯರು ಈ ದೇಶವನ್ನು ಕಟ್ಟೋ ಕೆಲಸ ಮಾಡ್ಬೇಕು. ವಿಮೆನ್ ಶುಡ್ ಬಿಕಮ್ ಥಾಟ್ ಲೀಡರ್ಸ್. ಹೆಣ್ಮಕ್ಳು ವಿಚಾರಗಳಲ್ಲಿ ಭಾಗವಹಿಸಬೇಕು, ವಿಚಾರ ವಿಮರ್ಶೆಯಲ್ಲಿ ಭಾಗವಹಿಸಬೇಕು, ನೀತಿಗಳನ್ನ ರೂಪಿಸಬೇಕು. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡೋದ್ರಿಂದ ಅದು ಕೂಡ ಇದಕ್ಕೆ ಪೂರಕ ಆಗತ್ತೆ ಅಂತ ನನಗನ್ಸುತ್ತೆ. ಕೆಲವು ಅಂಕಿಅಂಶಗಳು, ನಮಗ್ ಬೇಕಿರೋದು ನೀತಿ ಏನು ಅನ್ನೋದು, ಪಾಲಿಸಿ ಏನು ಉದ್ದೇಶ, ಆ ಉದ್ದೇಶವನ್ನ ತಲುಪಿಸಿದ್ರೆ ನನಗನ್ಸುತ್ತೆ ಹೆಣ್ಮಕ್ಳಿಗೆ ಬೇಗ ಅರ್ಥ ಆಗುತ್ತೆ. ಅವರು ಹೆಚ್ಚಿನ ರೀತಿಯಲ್ಲಿ ಈ ಎಲ್ಲ ಯೋಜನೆಗಳ ಉಪಯೋಗವನ್ನು ಪಡ್ಕೋಬಹುದು. ಅದೇ ರೀತಿಯಾಗಿ ನೀವೆಲ್ಲರೂ ಈಗಾಗಲೇ ಅವರು ಒಂದ್ಸರ್ತಿ ರಾಘವೇಂದ್ರ ಅವ್ರು ಹೇಳಿದ್ದಾರೆ, ನಾನು ಅದನ್ನು ಮರುಕಳಿಸ್ತೀನಿ ಅಂತ ಅನ್ಕೋಬೇಡಿ, ಆದ್ರೆ ಅದರ ಅಗತ್ಯ ತುಂಬಾ ಇದೆ. ನಾವು ರಾಜ್ಯದಲ್ಲಿ ತುಂಬಾ ಒಳ್ಳೆ ಸರ್ಕಾರವನ್ನ ಕೊಡ್ತೀವಿ, ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ, ಆದ್ರೆ ಜನರಿಗೆ ತಲುಪಲ್ಲ. ಯಡಿಯೂರಪ್ಪನವರ ಭೂಚೇತನ ವಾಸ್ ಅ ಗೇಮ್ ಚೇಂಜರ್. ನಾವು ತಲುಪಿಸ್ಲಿಲ್ಲ. ಭಾಗ್ಯಲಕ್ಷ್ಮಿ ವಾಸ್ ಅ ಗೇಮ್ ಚೇಂಜರ್, ನಾವು ತಲುಪಿಸ್ಲಿಲ್ಲ. ಮನೆಗಳಿಗೆ ತಲುಪಿಸದೇ ಇದ್ದಾಗ ಸಹಜವಾಗಿ ಈಗಾಗಲೇ ಹೇಳಿದ್ನಲ್ಲ, ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮತ್ತು ರಾಜ್ಯವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಬಾರ್ದು. ಮನೆಗಳಿಗೆ ಈ ವಿಚಾರಗಳನ್ನ ತಲುಪಿಸ್ಬೇಕು. ಪ್ಯಾಕೇಜಿಂಗ್ ಹೇಳೋದಲ್ಲ, ನಾನು ಹೇಳಿದಷ್ಟು ಸರಳವಾಗೇ ನೀವು ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಕೈಲಿ ಸಾಧ್ಯ ಆದಷ್ಟು ಈ ಬಜೆಟ್ನ ಹೇಗೆ ಅರ್ಥ ಮಾಡ್ಕೋಬಹುದು, ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನಷ್ಟೇ ನಾನು ಮಾಡ್ಬೋದು.